वक्रतुण्डमहाकाय सूर्यकोटिः समप्रभा निर्विघ्नं कुरु मे देव सर्वकार्येषु सर्वदा। ಹಾಯ್ ಹಾಯ್, ನನ್ನ ಹೆಸರು ಧೃತಿ. ನೀವು? ನನ್ನ ಹೆಸರು ಸೋನಿ. ಓ ಹೌದಾ? ನಾನು ಇಲ್ಲೇ ಫಸ್ಟ್ ಫ್ಲೋರ್ ನಲ್ಲಿ ಇರ್ತೀನಿ. ಓಕೆ, ನಾನು ಇನ್ಮೇಲೆ ಇಲ್ಲೇ ಇರಕ್ ಬಂದಿದ್ದೀನಿ. ಕೀ ತಂದಿದ್ದೀರಾ? ಹಾ ತಂದಿದ್ದೀನಿ. ಗ್ರೌಂಡ್ ಫ್ಲೋರ್ ರೂಮ್ ನಂಬರ್ 3. ಏನು, ರೂಮ್ ನಂಬರ್ 3 ನಾ? ಹಾ, ಏಕೆ? ಅಲ್ಲಿದ್ದಿದ್ 3 ಹುಡುಗಿರು ದೆವ್ವ ಹಿಡ್ಕೊಂಡು ಆಸ್ಪತ್ರೆ ಸೇರಿದ್ದಾರೆ. ದೆವ್ವನಾ? ಅದು ಈ 21st ಸೆಂಚುರಿಲಿ ನಾನ್ ನಂಬಲ್ಲಪ್ಪ. ನಾನ್ ನನ್ ಕಣ್ಣಾರೆ ನೋಡಿದೀನಿ. ಅಯ್ಯೋ ಇರ್ಲಿ ಬಿಡಿ. ಆ ದೆವ್ವ ನನ್ನನ್ನ ಏನ್ ಮಾಡೋದು ನೋಡೋಣ. ಎಕ್ಸ್ಕ್ಯೂಸ್ ಮೀ. ಇವಳೆ ದೆವ್ವ ತರ ಇದ್ದಾಳೆ. ಇವಳು ಯಾವ ದೆವ್ವ ಹಿಡ್ಕೊಳತ್ತೆ? ಸದ್ಯ ಇವಳು ಯಾವ ದೆವ್ವನು ಹಿಡ್ಕೊಳ್ದೆ ಇದ್ರೆ ಸಾಕು. ಹಲೋ ಸೋನಿ, ನಾನ್ ಧೃತಿ ಮಾತಾಡ್ತಾ ಇರೋದು. ನಾನು ನಿನ್ ರೂಮ್ ಹತ್ರ ಹೋಗಿದ್ದೆ, ನೀನ್ ಇರ್ಲಿಲ್ಲ. ನಿನ್ ರೂಮ್ಮೇಟ್ ನಿನ್ ನಂಬರ್ ಕೊಟ್ಲು. ನಂಗೊಂಚೂರು ಅಭಿಜ್ಞ ಅಡ್ಮಿಟ್ ಆಗಿದ್ದಾಳಲ್ಲ, ಆ ಹಾಸ್ಪಿಟಲ್ ಅಡ್ರೆಸ್ ಬೇಕಿತ್ತಲ್ಲ. ನಂಗೆ ಸ್ವಲ್ಪ ಮೆಸೇಜ್ ಮಾಡ್ಬಿಡ್ತೀಯಾ? ಹಾ, ಥ್ಯಾಂಕ್ ಯು, ಬಾಯ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮಾ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ನಿಮ್ ಪರಿಚಯ? ನನ್ನ ಹೆಸರು ಧೃತಿ ಅಂತ. ನಾನು ಇಲ್ಲೇ ಖುಷಿ ಪೇಜಲ್ಲಿ ಉಳ್ಕೊಂಡಿದ್ದೀನಿ. ನಾನು ಸೈಕಾಲಜಿ ಸ್ಟೂಡೆಂಟ್ ಡಾಕ್ಟರ್. ನಿಮ್ಮಲ್ಲಿ ಅಭಿಜ್ಞ ಅನ್ನೋ ಪೇಷಂಟ್ ಇದ್ದಾರಲ್ಲ, ಅವ್ರನ್ನೊಂಚೂರು ನೋಡಬೇಕಾಗಿತ್ತು. ಓ, ವೈ ನಾಟ್? ಆದ್ರೆ ಒಂದು ಕಂಡೀಷನ್, ಅವ್ರನ್ನ ನೀವು ನೋಡ್ಬೋದೇ ವಿನಃ ಮಾತಾಡ್ಸೋ ಹಾಗಿಲ್ಲ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಇಟ್ಸ್ ಓಕೆ. ನಾನೇ ಫಸ್ಟು, ನಾನೇ ಫಸ್ಟು, ನಾನೇ ಫಸ್ಟು, ನಾನೇ ಫಸ್ಟು, ನಾನೇ ನಾನೇ ಫಸ್ಟು, ನಾನೇ ಫಸ್ಟು, ನಾನೇ ಫಸ್ಟು, ನಾನೇ
ಫಸ್ಟು ನಾನೇ ಫಸ್ಟು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಕೂತ್ಕೊಳ್ಳಮ್ಮ. ಡಾಕ್ಟರ್, ನಮ್ಗೊಂದು ಡೌಟ್. ನಾವು ಬೇರೆಯವ್ರ ಮೈಂಡಲ್ಲಿ ಹೋಗಿ ಅವ್ರ ಗುರಿ ತಲುಪದೇ ಇರೋ ಹಾಗೆ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬೋದಾ? ಓ, ಈ ಕಾನ್ಸೆಪ್ಟ್ ಏನು ಹೊಸದಲ್ಲ. ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಉಲ್ಲೇಖ ಆಗಿದೆ. ಇದನ್ನೇ ಪರಕಾಯ ಪ್ರವೇಶ ಅಂತ ಕರೀತಾರೆ. ಇಂದ್ರನು ಅಹಲ್ಯೆಯ ಪತಿಯಾಗಿ ವೇಷ ಧರಿಸಿ ಅವಳ ವ್ರತಭಂಗ ಮಾಡಿದ ಕಥೆನೂ ಇದೆ. ಆಮೇಲೆ ರಾವಣ ಶಿವನನ್ನ ಕುರಿತು ತಪಸ್ ಮಾಡಿ ಅವನ ಮೆಚ್ಚುಗೆ ಪಡೆದು ಆತ್ಮಲಿಂಗವನ್ನ ಕೇಳಕ್ ಹೋಗಿ ಪಾರ್ವತಿನೇ ಕೇಳಿದ ಕಥೆನೂ ಉಂಟು. ಅಂದ್ರೆ ಒಬ್ಬ ಮನುಷ್ಯನ ರೂಪವನ್ನ ಧರಿಸಿ ಡಿಸ್ಟ್ರಾಕ್ಟ್ ಮಾಡ್ಬೋದು, ಅಥವಾ ಅವರ ಮೈಂಡ್ನಲ್ಲಿ ಹೋಗಿ ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ಬೋದು. ಈ ಒಂದು ಪರಕಾಯ ಪ್ರವೇಶದ ಬಗ್ಗೆ ಅನೇಕ ಸಂಶೋಧನೆಗಳು ನಡೀತಿವೆ, ಆದ್ರೆ ಇನ್ನೂ ಯಾವುದು ಫೈನಲ್ ಆಗಿಲ್ಲ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ ಇದ್ರೆ ನಾನು ನಿಮ್ಮನ್ನ ಕನ್ಸಲ್ಟ್ ಮಾಡ್ತೀನಿ. ಖಂಡಿತ ಮಾಡಮ್ಮ. ಮತ್ತೆ ಡಾಕ್ಟರ್, ಈ ಪೇಷಂಟ್ನ ವಿಚಾರಿಸ್ಕೊಂಡು ಯಾರಾದ್ರೂ ಬಂದಿದ್ರಾ? ಹಾ, ಬರ್ತಾ ಇರ್ತಾರಮ್ಮ. ಒಂದಿಬ್ರು ಹುಡುಗರು ಮಾತ್ರ ಯಾವಾಗ್ಲೂ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಆದ್ರೂ ಸಿಗುತ್ತಾ? ಒಂದ್ ನಿಮಿಷನಮ್ಮ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇಟ್ಸ್ ಓಕೆ. ಅಚ್ಚಾ, ಇವಳೇ ಇರ್ಬೋದಾ? ಅದು ಇವಳೇ ಇರ್ಬೋದು. ಎಕ್ಸ್ಕ್ಯೂಸ್ ಮೀ, ಧೃತಿ ಅಂದರೆ ನೀವೇನಾ? ಹಾಂ ನೆನ್ನೆ ಕಾಲ್ ಮಾಡಿದ್ರಲ್ಲ? ಹೌದು, ನೀವು? ಕಿಶನ್ ಮನಲ್. ಓ ಹಾಯ್. ಹಾಯ್. ಏನು ಕಾಲ್ ಮಾಡಿದ್ದು? ಅದು ಆ್ಯಕ್ಚುಲಿ ನಾನು ಬಂದು ಸೈಕಾಲಜಿ ಸ್ಟೂಡೆಂಟು. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಡಾಕ್ಟರ್ ನಿಮ್ಮ ನಂಬರ್ ಕೊಟ್ಟರು. ನಾನು ನಿಮ್ಮ ಫ್ರೆಂಡ್ ಅಭಿಜ್ಞಾ ಅವಳನ್ನ ನೋಡಿದೆ. ಅವಳು ಯಾಕೆ ಹಂಗಾಗಿದ್ದಾಳೆ? ಏನಾಗಿತ್ತು ಅವಳಿಗೆ? ಅದು ಆ್ಯಕ್ಚುಲಿ ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಾಗ ಎಲ್ಲಿಗೆ ಬೆಳಗ್ಗಿಂದ ಕಾಲ್ ಮಾಡ್ತೀನಿ. ವಾಯ್ ವಾಟ್ ಹ್ಯಾಪೆಂಡ್? ಕಾಲೇಜ್ ರಿಸಲ್ಟ್ಸ್ ಬಂದು ಗೊತ್ತಿಲ್ವಾ? ಹೇ, ನಾನೇ ಫಸ್ಟ್, ಗೊತ್ತಿರೋ ವಿಷಯ. ಎನಿವೇಸ್, ಮಾಮೂಲಿ ಮೀಟ್ ಆಗೋ ಪ್ಲೇಸಲ್ಲೇ ಮೀಟ್ ಮಾಡೋಣ. ಬಾಯ್, ಸಿ ಯು ದೇರ್. ಹಾಯ್ ಹಾಯ್. ಹಾಯ್. ಯಾಕೆ ಡಲ್ಲಾಗಿದ್ದೀರಾ? ಕಮ್ ಆನ್, ಇಟ್ಸ್ ಮೈ ಪಾರ್ಟಿ. ಆರ್ಡರ್ ವಾಟ್ ಯು ವಾಂಟ್. ಸಾರಿ ಕಣ, ಇನ್ ಸೆಕೆಂಡ್. ವಾಟ್ ಸೆಕೆಂಡ್? ನಾನು ನೋ, ನೆವರ್. ಐ ಹೇಟ್ ಸೆಕೆಂಡ್. ಯಾವಳೆ ಫಸ್ಟ್ ಬಂದಿದ್ದು? ಆಕ್ಚುಲಿ ನೀನ್ ಕೇಳಿದ್ರೆ ಶಾಕ್ ಆಗ್ತೀಯಾ, ಬಟ್ ಅವಳಲ್ಲ, ಅವನು. ಹುಡುಗನ? ಯಾರು? ಅದೇ ಇದಾನಲ್ಲೇ ಬುಕ್ವಮು, ರೋಬೋ ಥರ ಆಡ್ತಿರ್ತಾನೆ ನೋಡು ಯಾವಾಗಲೂ, ಧ್ಯಾನ್. ಧ್ಯಾನ್? ಮಚ್ಚಾ, ಪಾರ್ಟಿ ಅಂದರೆ ನಾನು ಏನೇನೋ ಅಂದ್ಕೊಂಡಿದ್ನಲ್ಲೋ. ನೀನೇನು ಅಂದ್ಕೊಂಡಿರ್ತೀಯ? ಚೆನ್ನಾಗಿ ವಾಂಚ್ಬೇಕು ಅಂತ ಬಂದಿರ್ತೀಯ. ನೀನು ಒಬ್ಬನೇ ನೋಡಿ ಮಚ್ಚಾ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ನೀನು ನರ್ಸರಿಯಿಂದ ಫ್ರೆಂಡು ಮಚ್ಚ ನನಗೆ. ಸರಿ ಬಾ, ನೋಡೋಣ ಏನಾಗುತ್ತೆ. ಇರ್ಲಿ, ಈ ಸಲ ಫಸ್ಟ್ ಬಂದಿದ್ದಾನೆ. ನೆಕ್ಸ್ಟ್ ಟೈಮಿಂದ ಅದು ಹೇಗೆ ಎಕ್ಸಾಮ್ ಬರೀತಾನೋ ನಾನು ನೋಡ್ತೀನಿ. ಮಚ್ಚ, ಹುಡುಗಿರು ಈಗೂ ಇರ್ತಾರೇನೋ? ಹುಡುಗಿರಿರೋದೇ ಹೀಗೆ ಮಚ್ಚಾ. ಅದಕ್ಕೆ ನಾನು ಯಾರೂ ಲವ್ ಮಾಡಿಲ್ಲ. ಸಾಕು ಸುಮ್ಮನಿರು ಮಚ್ಚಾ. ಹುಡುಗಿರು ಸಿಗ್ದಿರೋರೆಲ್ಲ ಹೇಳೋದೇ ಹೀಗೆ. ನಿನಗಂತೂ ಇಂಡಿಯಾದಲ್ಲಿ ಹುಡುಗಿರು ಸಿಗಲ್ಲ. ಹೋಗೆಲ್ಲ ನಾ ಆಫ್ರಿಕಾದಲ್ಲಿ ಹುಡ್ಕೋ ಹೋಗು. ಆಫ್ರಿಕಾನ? ಹಾಯ್ ಅಭಿಜ್ಞಾ. ಹಾಯ್. ಏನು ಕರೆದಿದ್ದು? ಆ್ಯಕ್ಚುಲಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೌದಮ್ಮ, ನೀನು ಕೊಡ್ಸಿರೋ ಪಾರ್ಟಿಗೆ ಹೆಲ್ಪ್ ಬೇರೆ ಮಾಡಬೇಕು. ಚಿಲ್. ಈ ಕೆಲಸ ಏನಾದರೂ ಸಕ್ಸಸ್ ಆದರೆ ಬೀರಲ್ಲೇ ನಿಮ್ಮಿಬ್ರು ಮುಳುಗ್ ಸೇದೇಳಿಸ್ತೀನಿ. ಏನದು? ಮಚ್ಚಾ, ನನಗೊಂದು ಆಸೆ ಕಣೋ. ಏನು ಮಚ್ಚ?
ಬ್ಯಾಗ್ ತುಂಬ ದುಡ್ಡಿರ್ಬೇಕು, ಸುತ್ತಲೂ ಹುಡುಗಿರು ಇರಬೇಕು. ಅದಕ್ಕೆ ಯಾಕೆ ಮಚ್ಚ ಯೋಚನೆ ಮಾಡ್ತೀಯಾ? ಲೇಡಿ ಸ್ಪೆಷಲ್ ಬಸ್ಸಲ್ಲಿ ಕಂಡಕ್ಟರ್ ಹಾಕ್ಬಿಡು ಮಚ್ಚ. ಅಕ್ಕಪಕ್ಕ ಹುಡುಗಿರ್ತಾರೆ, ಬ್ಯಾಗ್ ತುಂಬ ದುಡ್ಡಿರುತ್ತೆ. ಕಂಡಕ್ಟರ್ ಅಂತ ಕಂಡಮ್ ಮಾಡಬೇಡ. ಇವತ್ತಿನ ಕಂಡಕ್ಟರ್ ನಾಳೆ ಸೂಪರ್ ಸ್ಟಾರ್. ನನಗೂ ಒಂದು ಆಸೆ ಮಚ್ಚ. ಏನು? ನಾನು ಕುತ್ಕೊಂಡಿರೋ ಜಾಗದಲ್ಲೇ ಅವ್ರಿಗವ್ರು ಕೆಲಸ ಮಾಡಿಕೊಂಡು ದುಡ್ಡು ಬರ್ತಿರ್ಬೇಕು. ಹಂಗಂದ್ರೆ ಪಬ್ಲಿಕ್ ಟಾಯ್ಲೆಟ್ ಕಟ್ಸ್ಬಿಡೋ. ಅವ್ರ ಪಾಡಿಗೆ ಅವ್ರು ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ, ನಿನಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸರಿಗೆ ಹೇಳ್ದೆ ಮಚ್ಚ ನೀನು. ಇವನೇನು ಮಚ್ಚ ಈ ಥರ ಚಚ್ಚ ಥರ ಕಾಣಿಸ್ತಾನಲ್ಲ ಮಚ್ಚ. ಲವ್, ಅವಳ ಕೈಲಿ ಕಚ್ಚಿಸ್ಕೊಳಕ್ಕಿಂತ ಇವಳ ಕೈಲಿ ಚಚ್ಚಿಸ್ಕೊಳೋದು ಎಷ್ಟೋ ವಾಸಿ. ಹಂಗಂತ್ಯಾ? ಹ್ಞೂ ಮಚ್ಚ, ಬಾ. ಸರಿ ನೋಡೋಣ ಬಾ. ಆಲ್ ದ ಬೆಸ್ಟ್ ಮಚ್ಚ. ಸರಿ ಮಚ್ಚ. ಹಾಯ್ ಮಚ್ಚ. ಹಾಯ್ ಮಚ್ಚ. ಮಚ್ಚ, ನೀನು ಫಸ್ಟ್ ಬಂದಿರೋದಕ್ಕೆ ನಿಂಗೆ ಗಿಫ್ಟ್ ಕೊಟ್ಟಿದ್ದಾರೆ. ಯಾರು? ಯಾಕೆ? ಅದೇ ಮಚ್ಚ, ನೀನು ಕಾಲೇಜ್ಗೆ ಫಸ್ಟ್ ಬಂದಿರೋದಕ್ಕೆ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಫೋನ್ ನನಗೆ ಗಿಫ್ಟ್ ಕೊಟ್ಟಿದ್ದಾರೋ. ಇದರಲ್ಲಿ ಎಲ್ಲ ಫೆಸಿಲಿಟೀಸು ಇದೆ. ಇದನ್ನ ಇಟ್ಕೊಂಡ್ರೆ ನೀನು ಯೂನಿವರ್ಸಿಟಿಗೆ ಫಸ್ಟ್ ಬರ್ಬೋದು. ಹೌದಾ? ಲಾಭ. ಅದು ಹೇಗೆ? ಅದೇ ಮಚ್ಚ, ಪಾರ್ಟಿ, ಬಿಯರು, ಬಿರಿಯಾನಿ. ಲವ್, ನನ್ನ ಮಗನೇ, ಯಾರ ಮುಂದೆ ಏನು ಮಾತಾಡಬೇಕು ಗೊತ್ತಾಗಲ್ವಾ? ಮುಂದೆದೆ ಏನಿಲ್ಲ ಮಗ, ಇದನ್ನು ತೊಗೊಂಡ್ರೆ ನೀನು ಯೂನಿವರ್ಸಿಟಿಗೆ ಫಸ್ಟ್ ಬರ್ಬೋದು. ಆವಾಗ ನಮ್ಮ ಡೌಟ್ಸು ಕ್ಲಿಯರ್ ಮಾಡ್ಬೋದು ಅಷ್ಟೇ ಮಗ. ಹೇಗೆ? ಇದು ನೀನು ತೊಗೊಂಡ್ರೆ ಆಲ್ ಕ್ಲಿಯರ್. ಸರಿ ಮಚ್ಚ, ಈ ಕೆಲಸ ಈ ಸಲೀಸಾಗಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಮಚ್ಚ. ಏನೇ ಕೆಲಸ ಕೊಟ್ಟರು ಸಲೀಸಾಗಿ ಮಾಡೋದೇ ಈ ಕಿಶನ್. ಎಕ್ಸಾಮ್ ಒಂದು ಬಿಟ್ಟು. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕಾಮನ್ ಮ್ಯಾನ್. ಸರಿ ಬಾ ಮಚ್ಚ, ಬಿರಿಯಾನಿ ಕಾಯ್ತಾ ಇದೆ. ಹಾಯ್, ಕಂಗ್ರ್ಯಾಚುಲೇಷನ್ಸ್. ನನ್ನ ಹೆಸರು ಅಭಿಜ್ಞಾ. ನಾನು ಕೊಟ್ಟಿರೋ ಗಿಫ್ಟ್ ನಿಮ್ಗೆ ಇಷ್ಟ ಆಯ್ತಾ? ನೀವು ಯಾರು? ನನಗೆ ಯಾಕೆ ಗಿಫ್ಟ್ ಕೊಟ್ರಿ? ಅದರಿಂದ ನಿಮಗೇನು ಉಪಯೋಗ? ಕೂಲ್ ಡೌನ್. ನೀವು ಇಷ್ಟು ಕ್ವೆಶ್ಚನ್ಸ್ನ ಒಟ್ಟಿಗೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡಲಿ? ಕೇಳಿ, ಪ್ರತಿ ಸಲದಂತೆ ಈ ಸಲಿನೂ ನಾನೇ ಫಸ್ಟ್ ಬರ್ತೀನಿ ಅಂತ ನಮ್ಮ ಡ್ಯಾಡಿ ಅಮೇರಿಕಾಯಿಂದ ಗಿಫ್ಟ್ ಕಳಿಸಿದ್ರು. ಆದರೆ ನಾನು ಫಸ್ಟ್ ಬರಲಿಲ್ಲ. ಅದನ್ನ ಇಟ್ಕೊಳ್ಳೋ ಹಕ್ಕು ನನಗಿಲ್ಲ. ಕಾಲೇಜಲ್ಲಿ ಯಾರು ಫಸ್ಟ್ ಬಂದರು ಅಂತ ವಿಚಾರಿಸಿದಾಗ ನೀವು ಅಂತ ತಿಳಿತು, ಅದಕ್ಕೆ ನಿಮಗೆ ಕೊಟ್ಟೆ. ಅದರಿಂದ ನಿಮಗೇನು ಉಪಯೋಗ? ಒಂದು ಐಡಿಯಾ ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಹಾಗೆ ಈ ಫೋನ್ ನಿಮ್ಮ ಜೀವನ ಮಾತ್ರ ಬದಲಾಯಿಸುತ್ತೆ. ಹೌದಾ? ಹಾಂ, ನೀವು ನಿಮ್ಮ ಪುಸ್ತಕದ ಪ್ರಪಂಚದಿಂದ ಆಚೆ ಬಂದು ಹೊರಗಿನ ಪ್ರಪಂಚನ ಯಾವಾಗಾದರೂ ನೋಡಿದ್ದೀರಾ? ಭೂಲೋಕದ ಸ್ವರ್ಗ ಸುಖನ ಅನುಭವಿಸಿದ್ದೀರಾ? ಹೋಗಿ, a+b+c² = a² + b² + c² + 3ab + 3ca. ಅದಾಗಲ್ಲ. 2ab + 2bc + 2ca. ಅಯ್ಯೋ, ಅದೇ ಅದನ್ನು ಬಿಟ್ಟು ಹೂವು ಪ್ಲಸ್ ದುಂಬಿ ಏನಾಗುತ್ತೆ? ಹುಣ್ಣಿಮೆ ಚಂದ್ರನ ನೋಡಿದಾಗ ಸಾಗರ ಯಾಕೆ ಉಕ್ಕುತ್ತೆ? ನೀವೇನು ಹೇಳ್ತಾ ಇದ್ರೆ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಗೊತ್ತಾಗುತ್ತೆ. ಇನ್ಮೇಲೆ ಒಂದೊಂದಾಗಿ ಎಲ್ಲ ಗೊತ್ತಾಗುತ್ತೆ. ಸರಿ, ನಂಗೆ ಹೊತ್ತಾಯಿತು, ಬರ್ತೀನಿ. ಬಾಯ್. ಹಾಯ್. ನೀವು ಯಾಕೆ ನಾನು ಮೀಟ್ ಮಾಡೋಕ್ಕೂ ಬಂದಿಲ್ಲ, ಫೋನು ಮಾಡಿಲ್ಲ, ಏಕೆ? ಓ, ನೀವು ನನಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಹಾಗೇನಿಲ್ಲ. ಸರಿ, ಹಾಗಾದರೆ ಇನ್ಮೇಲೆ ನಾನೇ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತೀನಿ ಅಥವಾ ಕಾಲ್ ಮಾಡ್ತೀನಿ. ಅಕಸ್ಮಾತ್ ನನಗಾಗಿಲ್ಲ ಅಂದರೆ ನೀವೇ ಮಾಡಿ. ಓಕೆ, ಬಾಯ್. ನಿಮ್ಮ ನಂಬರ್? ಸಪ್ತಮಿ ತ್ರಿಮೂರ್ತಿ ಏಕಲವ್ಯ, ಪಂಚಮಿ ಷಷ್ಠಿ ನವಮಿ 0000. ಇದೇನಿದು? ನನ್ನ ನಂಬರ್. ಬಾಯ್.
ಹಲೋ. ಹಾಯ್, ಹಾಯ್. ಏನು ಮಾಡ್ತಿದ್ಯಾ? ಓದ್ತಾ ಇದ್ದೀನಿ. ನೀವು? ನಮ್ಮ 3rd ಚಾಪ್ಟ್ರಿಂದ ಏನೂ ಅರ್ಥ ಆಗ್ತಿಲ್ಲ. ಹೌದಾ, ಬನ್ನಿ ಹೇಳ್ಕೊಡ್ತೀನಿ. ಸೀರಿಯಸ್ಲಿ? ಸೀರಿಯಸ್ಲಿ, ನಾ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್? ಸಾನ್ವಿ, Hi. Happy birthday. Thank you. ಹ್ಯಾಪಿ ಬರ್ತ್ಡೇ. Thank you. Here's your gift. I hope you like it. Yeah. Yeah. ಸರಿ, ಐ ಗೆಟ್ ಮೈ ಡ್ರಿಂಕ್. Exam preparations ಎಲ್ಲ ಹೇಗೆ ನಡೀತಿದೆ? ಏನೇ ಧ್ಯಾನ್ ಕಾಲ್ ಮಾಡ್ತಿದ್ದಾನೆ ಇವ್ರಿಗೆ? ಧ್ಯಾನ? ಏನ್ ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳೋ ತಡಿ. ಹಲೋ, ಅಭಿಜ್ಞಾ. Oh shit. ಯಾಕ್ರೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನು ಇದೀನಲ್ವಾ, ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಈ ಸಲ ಎಕ್ಸಾಮಲ್ಲಿ ನೋಡು, ನಾನೇ ಫಸ್ಟ್. ಆ ಧ್ಯಾನ್ಗೆ ಹೆಂಗೆ ಆಟ ಆಡ್ಸಿದ್ದೀನಿ ಅಂದರೆ ಈ ಸಲ 2 ಲೆಸನ್ ಬಿಟ್ಟು ಇನ್ನೇನು ಬರೀಬಾರ್ದು ಹಾಗೆ ಮಾಡಿದ್ದೀನಿ. ಐ ಆಮ್ ರಿಯಲಿ ಹ್ಯಾಪಿ ಗೈಸ್. ಇದೆಲ್ಲ ಹೇಗೆ ಸಾಧ್ಯ? ಅಸಾಧ್ಯನ ಸಾಧ್ಯ ಮಾಡೋದೇ ಅಭಿಜ್ಞಾ ಕಣೆ.
ಪಾಪ ಆ ಹುಡುಗಿ ಏನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ಕೊಂಡು. ನೀವು ಬರೀ ಅಭಿಜ್ಞಾ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಅವಳ ಜೊತೆ ಇನ್ನೂ ಇಬ್ಬರು ಇದ್ದರು, ಸಾನ್ವಿ ಮತ್ತು ಭೂಮಿ ಅಂತ. ಅವರು ಇವಾಗ ಇದೇ ಥರ ಸಫರ್ ಮಾಡ್ತಿದ್ದಾರೆ. ಹೌದಾ? ಹೌದು. ಅವರಿಬ್ರು ಯಾರು? ಅವ್ರಿಗೆ ಏನಾಯಿತು? ಅವರಿಬ್ಬರು ಅಭಿಜ್ಞಾ ಫ್ರೆಂಡ್ಸು. ಯಾವಾಗಲೂ ಅಭಿಜ್ಞಾ ಜೊತೆನೇ ಇರ್ತಿದ್ರು. ಅವಳು ಏನೇ ಕೆಲಸ ಮಾಡಿದ್ರು ಅವಳ ಜೊತೆನೇ ಇರ್ತಿದ್ರು. ಇವಾಗ ಅಭಿಜ್ಞಾಗೆ ಏನು ಕತೆ ಬಂದಿದೆಯೋ ಅದೇ ಗತಿ ಇವ್ರಿಗೆ ಬಂದಿದೆ. ಸರಿ, ತುಂಬ ಥ್ಯಾಂಕ್ಸ್. ಇದ್ರ ಬಗ್ಗೆ ಇನ್ನೇನೋ ಇನ್ಫಾರ್ಮೇಷನ್ ಬೇಕಾದ್ರೆ ನಾನು ನಿಮ್ಮೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ. ಬಾಯ್. 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 ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಹೆಲ್ಪ್ ಆಗ್ಬೋದಾ? ನಿಮ್ಮ ಫ್ರೆಂಡ್ ಧ್ಯಾನ್, ಅವ್ನ ನಂಬರ್ ಸಿಗ್ಬೋದಾ ನನಗೆ? ಹಲೋ ಧ್ಯಾನ, ನಾನು ಯಾರು ಅಂತ ನಿನಗೆ ಬೇಡ. ನೀನು ಏನೇನು ಕೆಲಸ ಮಾಡಿದ್ಯಾ, ಇದರಿಂದ ಎಷ್ಟು ಜನ ಹುಡುಗಿಗೆ ತೊಂದರೆ ಆಗಿದೆ ಅನ್ನೋ ಎಲ್ಲ ವಿಷಯನೂ ನನಗೆ ಗೊತ್ತಾಯಿತು. ಇನ್ಮೇಲೆ ಯಾವ ಹುಡುಗಿಗೂ ನಾನು ತೊಂದರೆ ಆಗೋಕ್ಕೆ ಬಿಡಲ್ಲ. ನಾನು ನಿನ್ನ ಮೀಟ್ ಮಾಡಬೇಕು. ನಾನು ಮೆಸೇಜ್ ಮಾಡೋ ಅಡ್ರೆಸ್ಗೆ ನೀನು ನಾಳೆ ಬರ್ತಿದ್ಯಾ? ನನಗೆ ಗೊತ್ತು ಬಂದೇ ಬರ್ತೀಯಾ. ಬಾಯ್. ನೀವ್ಯಾರು? ನನ್ನ ಈ ಅಪ್ರತಿಮ ಶಕ್ತಿಗೆ ಯಾಕೆ ಅಡ್ಡ ಬರ್ತಿದ್ದೀರಾ? ನಾನು ನಿನ್ ಥರನೇ. ನೀನು ಹೆಂಗೆ ಎಲ್ಲರ ಮೈಂಡಲ್ಲಿ ಹೋಗಿ ಅವ್ರ ಕನಸನ್ನ ನುಚ್ಚು ಮಾಡಿ ನಿನ್ನ ಕನಸನ್ನ ನೆರವೇರಿಸ್ಕೊತಿದ್ಯೋ ಅದು ನನ್ನ ಹತ್ರ ನಡೆಯಲ್ಲ. ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ? ಇದರಿಂದ ನಿಂಗೆ ಸಿಗ್ತಿರೋದಾದ್ರೂ ಏನು? ತೃಪ್ತಿ, ಸೇಡು. ಕೇವಲ ಅವಳು ಮೊದಲು ಬರಬೇಕೆಂಬ ಹಠಕ್ಕಾಗಿ ನನ್ನ ಜೀವನ, ಗುರಿ, ಕನಸನ್ನೇ ಹಾಳು ಮಾಡಿದಳು. ಅದು ನಿರ್ಮಲವಾದ ಪ್ರೀತಿಯಿಂದ. ಲೋಕದ ಉಸಿರೇ ಪ್ರೀತಿ, ಲೋಕದ ಹಸಿರೇ ಪ್ರೇಮ. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ನನ್ನ ಕನಸನ್ನು ಹಾಳು ಮಾಡಲು ಹಕ್ಕು ಕೊಟ್ಟಿದ್ಯಾರು? ಇದು ಅವಳಿಗೆ ಮಾತ್ರ ಅಲ್ಲ, ಅವಳಂತೆ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡೋರಿಗೆಲ್ಲದೂ ಒಂದು ಪಾಠ. ಸಾಕು ನಿಲ್ಸು. ನಿನ್ನ ಮನಸ್ಸನ್ನ ನೀನು ಕಂಟ್ರೋಲ್ ಇಟ್ಕೊಳ್ದೆ ನಿನ್ನ ಗುರಿನೆಲ್ಲ ಮರೆತು ತಪ್ಪೆಲ್ಲ ಅವಳದೆ, ನಿಂದೇನೂ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ? ನಿನಗೆ ಗೊತ್ತಿಲ್ಲ, ಯಾರು ಏನೇ ಆಗಿರಲಿ ಅವ್ರ ಸ್ಥಾನ ಮಾನ ಎಲ್ಲವನ್ನು ಮರೆಸುವ ಶಕ್ತಿಯೇ ಪ್ರೀತಿ. ಇದಕ್ಕೆ ವಿಶ್ವಾಮಿತ್ರ ಮತ್ತು ಮೇನಕೆಯೇ ಸಾಕ್ಷಿ. ಅಲ್ಲದೆ ಇದರಲ್ಲಿ ರಾಜ, ಸೇವಕ, ಗುರು, ಶಿಷ್ಯ, ವಿದ್ಯಾವಂತ, ಅವಿದ್ಯಾವಂತ, ಬಡವ, ಸೇವಕ, ರೂಪ, ಗುಣ, ಮತ ಯಾವುದೂ ಬರುವುದಿಲ್ಲ. ನೋಡು, ಒಂದು ಗಿಡದಿಂದ ಒಂದು ಹೂ ಬಿದ್ದೋದ್ರೆ ಆ ಗಿಡ ಬೇಸರ್ಗೊಂಡು ಬಾಡೋಗಲ್ಲ, ಮತ್ತೆ ಮೊಗ್ಗಾಗುತ್ತೆ, ಹೂವಾಗಳುತ್ತೆ. ಹಾಗೆ ನಮ್ಮ ಜೀವನ ಕೂಡ ಹಳೇದ್ನೆಲ್ಲ ಮರೆತು ಹೊಸ ದಾರಿಲಿ ಸಾಗಬೇಕು. ಹೂವಿನಿಂದ ಸಿಗದಿರೋ ಸುಖನ ಹಣ್ಣಿನಿಂದ ಪಡಿಬೇಕು. ಸರಿ, ಹಾಗಾದ್ರೆ ಇವಾಗ ನಾನೇನ್ ಮಾಡ್ಬೇಕು? ಫೋಕಸ್ ಆನ್ ಯೋರ್ ಗೋಲ್.
ಮುಂಚೆ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ನೀನು ಮತ್ತೆ ಓದಿನ ಕಡೆ ಗಮನ ಕೊಡು. ನಿನ್ನ ಗುರಿ ಏನಿದೆಯೋ ಅದನ್ನು ಸಾಧಿಸು. ಸಾಧ್ಯವೇ? ನಾನೊಬ್ಬನೇ ನನ್ನ ಗುರಿಯನ್ನು ಮುಟ್ಟಲು ಸಾಧ್ಯವೇ? ಖಂಡಿತ. ನಿನಗೆ ನಾನಿದ್ದೀನಿ. ನಿನ್ನ ಗುರಿ ಹತ್ತ ನೀನು ಗಮನ ಕೊಡು. ಅದಕ್ಕೆ ಏನೇ ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ನೀನು ಒಂದು ಹೆಣ್ಣು, ನೀನು ಅವಳಂತೆ. ಜಗತ್ತಿನಲ್ಲಿ ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ. ಎಲ್ಲ ಜೀವಿಗಳಲ್ಲೂ ವಸ್ತುಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಅದನ್ನು ಆರಿಸ್ಕೊಳ್ಳೋದು ನಮಗೆ ಬಿಟ್ಟಿದೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೇನೇ ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ನಡಿ ಹೋಗೋಣ. ಹಾಗಾದ್ರೆ ನನ್ನ ಗುರಿ ನಾನು ಸಾಧಿಸ್ತೀನಿ. ಕನಸು, ನನ್ನ ಕನಸು. ಖಂಡಿತ ನಿನ್ನ ಕನಸು ನೆರವೇರುತ್ತೆ. ಈ ಕನಸು ನಿಂದು ಮಾತ್ರ ಅಲ್ಲ, ನಿನ್ನದು ಮತ್ತು ನನ್ನದು. ನಡಿ, ಎದ್ದೇಳು, ಹೋಗೋಣ. ಹೆಣ್ಣಿಗೆ ಹಠವಿರಬಾರದು. ದುರಣರೊಂದಿಗೆ ಸ್ನೇಹ ಬೇಡ. ಪಶ್ಚಾತ್ತಾಪಕ್ಕೆ ಮಿಂಚಿದ ಮದ್ದಿಲ್ಲ. ಹೌದು, ಈ ಎಲ್ಲ ಗಾದೆ ಮಾತುಗಳು ನಿಜ. ಆದರೆ ತಪ್ಪು ಮಾಡಿ ಪಶ್ಚಾತ್ತಾಪ ಪಡೋ ಬದಲು ತಪ್ಪು ಮಾಡದೆ ಮಾನವ ಸಂಸ್ಕೃತಿಯನ್ನು ಮೆರೆಸೋಣ.